ಅಮೆರಿಕದ ಆಸ್ಟ್ರೋನಾಟ್ಗಳು ಲೂನಾರ್ ಮಾಡ್ಯೂಲ್ನಲ್ಲಿ ಕೂತು ನಿಧಾನಕ್ಕೆ ಚಂದ್ರನ ಮೇಲೆ ಇಳಿತಾ ಇದ್ರು. ಲೂನಾರ್ ಮಾಡ್ಯೂಲ್ ಇನ್ನೇನು ಚಂದ್ರನ ಮೇಲೆ ಲ್ಯಾಂಡ್ ಮಾಡಬೇಕು. ಆದರೆ ಆಕಸ್ಮಿಕವಾಗಿ ಲೂನಾರ್ ಮಾಡ್ಯೂಲ್ ಕಂಪ್ಯೂಟರ್ನಲ್ಲಿ 1202 ವಾರ್ನಿಂಗ್ ಅಲಾರ್ಮ್ ಪದೇ ಪದೇ ಬರ್ತಾನೆ ಇರುತ್ತೆ. ನಂತರ 1201 ವಾರ್ನಿಂಗ್ ಅಲಾರ್ಮ್ ಕೂಡ ಬರೋಕ್ಕೆ ಶುರುವಾಗುತ್ತೆ. ಆದರೆ ಯಾಕೆ ಈ ತರ ಅಲಾರ್ಮ್ ಬರ್ತಾ ಇದೆ? ಇದೇನು ಟೆಕ್ನಿಕಲ್ ಫೇಲ್ಯೂರ್ ಆಯ್ತಾ, ಇಲ್ಲ ಯಾಂತ್ರಿಕ ವೈಫಲ್ಯ ಆಯ್ತಾ? ಏನೂ ಗೊತ್ತಾಗೋದಿಲ್ಲ. ಈ ಲೂನಾರ್ ಮಾಡ್ಯೂಲ್ನಲ್ಲಿ ಕೂತಿದ್ದಾರೆ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬಜ್ ಆಲ್ಡ್ರಿನ್. ಅವರು ಹೂಸ್ಟನ್ನಲ್ಲಿರುವ ಮಿಷನ್ ಕಂಟ್ರೋಲ್ ಸೆಂಟರ್ನವರಿಗೆ ಈ ಬಗ್ಗೆ ಮಾಹಿತಿ ಕೇಳ್ತಾರೆ. ಆದರೆ ಇದು ಅಪಾಯಕಾರಿ ಅಲ್ಲ, ಹಾಗಾಗಿ ಇದನ್ನ ಇಗ್ನೋರ್ ಮಾಡಿ ಮುಂದಕ್ಕೆ ಸಾಗೋಕೆ ಹೇಳಲಾಗುತ್ತೆ. ಆದರೆ ಮುಂದೆ ಸ್ವಲ್ಪ ಸಮಯದಲ್ಲೇ ಆಸ್ಟ್ರೋನಾಟ್ಗಳಿಗೆ ಮತ್ತೊಂದು ಸಮಸ್ಯೆ ಎದುರಾಗುತ್ತೆ. ಈ ಸಲ ಜೀವ ಬಾಯಿ ಬಿದ್ದಿರುತ್ತೆ. ಯಾಕೆಂದ್ರೆ ಇನ್ನು ಕೇವಲ 60 ಸೆಕೆಂಡ್ಗಳ ಇಂಧನ ಉಳಿದಿದೆ. ಆದರೆ ಲೂನಾರ್ ಮಾಡ್ಯೂಲ್ ಲ್ಯಾಂಡ್ ಮಾಡೋದಕ್ಕೆ ಪರ್ಫೆಕ್ಟ್ ಜಾಗ ಸಿಗ್ತಾ ಇಲ್ಲ. ಬರೀ ಬಂಡೆಗಳು ಮತ್ತೆ ದೊಡ್ಡ ದೊಡ್ಡ ಕ್ರೇಟರ್ಗಳು ಮಾತ್ರ ಕಾಣ್ತಾ ಇದ್ದಾವೆ. ಈ ಆತಂಕದ ಕ್ಷಣದಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ನಿಯಂತ್ರಣವನ್ನ ಸ್ವತಃ ತನ್ನ ಕೈಗೆ ತೆಗೆದುಕೊಂಡು ಲೂನಾರ್ ಮಾಡ್ಯೂಲ್ನ ಕಂಪ್ಯೂಟರ್ಗೆ ಬದಲಾಗಿ ಮ್ಯಾನ್ಯುವಲ್ ಆಗಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆದರೂ ಸಮತಟ್ಟಾದ ಜಾಗ ಮಾತ್ರ ಕಾಣ್ತಾ ಇಲ್ಲ. ಆದ್ರೆ ಈಗ ಕೇವಲ 30 ಸೆಕೆಂಡ್ಗಳ ಇಂಧನ ಮಾತ್ರ ಉಳಿದಿದೆ. ತಕ್ಷಣಕ್ಕೆ ಲ್ಯಾಂಡ್ ಆಗಿಲ್ಲ ಅಂದ್ರೆ ಭಯಂಕರವಾಗಿ ಕ್ರ್ಯಾಶ್ ಆಗುತ್ತೆ. ಮತ್ತೆ ಬಂಡೆಗಳ ಮೇಲೆ ಇಲ್ಲ ಈ ಡೀಪ್ ಕ್ರೇಟರ್ಗಳಲ್ಲಿ ಲ್ಯಾಂಡ್ ಆದ್ರೆ ಅಲ್ಲೇ ಪುಡಿ ಆಗುತ್ತೆ. ಹೀಗೆ ಕೆಲವೇ ಕ್ಷಣಗಳಲ್ಲಿ ಏನು ಬೇಕಾದ್ರೂ ಆಗಬಹುದು. ಈ ಎಲ್ಲಾ ಬೆಳವಣಿಗೆಗಳು ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ. ಜಗತ್ತಿನಾದ್ಯಂತ ಅಂದಾಜು 60 ಕೋಟಿ ಜನ ಉಸಿರು ಬಿಗಿ ಹಿಡಿದುಕೊಂಡು ನೋಡ್ತಾ ಇದ್ದಾರೆ. ಎಲ್ಲರಿಗೂ ಕುತೂಹಲ ಇದೆ, ಮುಂದೆ ಏನಾಗಬಹುದು ಅಂತ. ಹೀಗೆ ಕೆಲವು ಕ್ಷಣಗಳಲ್ಲಿ ಏನು ಬೇಕಾದ್ರೂ ಆಗಬಹುದು. ಹೀಗೆ ಹೆಜ್ಜೆ ಹೆಜ್ಜೆಗೂ ಸಾವು ಬೆನ್ನ ಹಿಂದೆನೇ ಇತ್ತು. ಆದರೂ ಮುಂದೆ ನಡೆದಿದ್ದು ಮಾತ್ರ ಒಂದು ಐತಿಹಾಸಿಕ ಘಟನೆ. ಮಾನವನ ಇತಿಹಾಸದಲ್ಲೇ ಅತ್ಯಂತ ಸಾಹಸಮಯವಾದ ಘಟನೆ. 20 ಜುಲೈ 1969 ಅಪೋಲೋ 11 ಮಿಷನ್ ಚರಿತ್ರೆ ಸೃಷ್ಟಿಸಿದ ಐತಿಹಾಸಿಕ ದಿನ. ಹಾಗಾದ್ರೆ ಆ ದಿನ ಎಕ್ಸಾಕ್ಟ್ ಆಗಿ ಏನಾಯಿತು? ಆದ್ರೆ ಗಮನಿಸಬೇಕಾಗಿರುವ ವಿಷಯ ಏನ್ ಗೊತ್ತಾ? 55 ವರ್ಷಗಳ ನಂತರವೂ ತುಂಬಾ ಜನ ಇದೆಲ್ಲ ಕಟ್ಟುಕತೆ ಅಂತ ನಂಬ್ತಾರೆ. ಮತ್ತೆ ಮನುಷ್ಯರು ಯಾರು ಚಂದ್ರನ ಮೇಲೆ ಹೆಜ್ಜೆ ಇಟ್ಟೇ ಇಲ್ಲ, ಇದೆಲ್ಲ ಸ್ಟುಡಿಯೋದಲ್ಲಿ ಫಿಲಂ ತರ ಶೂಟ್ ಮಾಡಿ ಜನರಿಗೆ ಫೂಲ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಹೇಳೋದಕ್ಕೆ ಹಲವು ಥಿಯರಿಗಳನ್ನ ಅವರು ಮುಂದೆ ಇಡ್ತಾರೆ. ಮನುಷ್ಯರು ಚಂದ್ರನ ಮೇಲೆ ಹೆಜ್ಜೆ ಇಟ್ಟಿದ್ದು ನಿಜವೇ ಆಗಿದ್ರೆ ಚಂದ್ರನ ಗುರುತ್ವಾಕರ್ಷಣೆ ತಪ್ಪಿಸಿಕೊಂಡು ಬರೋಕೆ ಚಂದ್ರನ ಮೇಲೆ ರಾಕೆಟ್ಗಳ ವ್ಯವಸ್ಥೆ ಯಾರು ಮಾಡಿದ್ರು? ಅಕಸ್ಮಾತ್ ಯಾರು ರಾಕೆಟ್ಗಳ ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ಏನೂ ಇಲ್ಲದೆ ಚಂದ್ರನ ಮೇಲಿಂದ ವಾಪಸ್ ಬಂದಿದ್ದಾರೆ. ಇದು ಕೂಡ ಯೋಚನೆ ಮಾಡಬೇಕಾಗಿರೋ ವಿಷಯನೇ ಅಲ್ವಾ? ಮತ್ತೆ ಅಪೋಲೋ ಮಿಷನ್ ಕಾಲದಲ್ಲಿ ಬಳಸಿರುವ ಗೈಡೆನ್ಸ್ ಕಂಪ್ಯೂಟರ್ಗಳಿಗಿಂತ ಈಗ ನಮ್ಮ ಕೈಯಲ್ಲಿರುವ ಸ್ಮಾರ್ಟ್ ಫೋನ್ 16 ಲಕ್ಷ ಪಟ್ಟು ಬೆಸ್ಟ್. ಈ ಗೈಡೆನ್ಸ್ ಕಂಪ್ಯೂಟರ್ಗಳ ರ್ಯಾಮ್ ಕೇವಲ 64 KB ಮತ್ತೆ ಕೇವಲ 1 ಮೆಗಾಹರ್ಟ್ಸ್ ನ ಪ್ರೊಸೆಸರ್ ಇತ್ತು. ಆದ್ರೆ ಈಗ ನಮ್ಮ ಕೈಯಲ್ಲಿರುವ ಒಂದು ನಾರ್ಮಲ್ ಸ್ಮಾರ್ಟ್ ಫೋನ್ಗಳ ರ್ಯಾಮ್ 8 GB ಮತ್ತೆ 2 ಗಿಗಾಹರ್ಟ್ಸ್ಗಳ ಪ್ರೊಸೆಸರ್ ಇರುತ್ತೆ. ಇದು ಎಷ್ಟು ಕಡಿಮೆ ಅಂತ ಒಂದು ಉದಾಹರಣೆ ಮೂಲಕ ತಿಳಿದುಕೊಳ್ಳೋಣ. ಒಂದು ಲೆಕ್ಕ ಹಾಕೋದಕ್ಕೆ ಈ ಗೈಡೆನ್ಸ್ ಕಂಪ್ಯೂಟರ್ 10 ಸೆಕೆಂಡ್ಗಳ ಸಮಯ ತೆಗೆದುಕೊಳ್ಳುತ್ತೆ ಅಂತ ಅಂದುಕೊಳ್ಳಿ. ಅದೇ ಲೆಕ್ಕವನ್ನ ಈ 10 ಸೆಕೆಂಡ್ಗಳಲ್ಲಿ ನಮ್ಮ ಸ್ಮಾರ್ಟ್ ಫೋನ್ 10 ಲಕ್ಷಕ್ಕೂ ಹೆಚ್ಚು ಲೆಕ್ಕಗಳನ್ನು ಹಾಕಿ ಮುಗಿಸುತ್ತೆ. ಇಷ್ಟು ಕಡಿಮೆ ಟೆಕ್ನಾಲಜಿ ಇತ್ತು. ಮತ್ತೆ ಇಷ್ಟೊಂದು ಕಡಿಮೆ ಟೆಕ್ನಾಲಜಿ ಇರುವ ಕಾಲದಲ್ಲಿ ಚಂದ್ರನ ಮೇಲೆ ಹೋಗಿದ್ದವರು 55 ವರ್ಷಗಳಾದರೂ ಇವತ್ತು ಬಹಳಷ್ಟು ದೊಡ್ಡ ಟೆಕ್ನಾಲಜಿ ಇದ್ರೂ ಸಹ ಚಂದ್ರನ ಮೇಲೆ ಹೋಗೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಮತ್ತೆ ಲೂನಾರ್ ಮಾಡ್ಯೂಲ್ ಚಂದ್ರನ ಮೇಲೆ ಲ್ಯಾಂಡ್ ಆಗೋದಕ್ಕೆ 30 ಸೆಕೆಂಡ್ಗಳ ಇಂಧನ ಮಾತ್ರ ಉಳಿದಿದೆ ಅಂತ ಹೇಳಿದ್ದೀನಿ. ಹಾಗಾದ್ರೆ 21 ಗಂಟೆಗಳ ಕಾಲ ಚಂದ್ರನ ಮೇಲೆ ಇದ್ದು ಇಂಧನ ಇಲ್ಲದೇನೆ ಈ ಆಸ್ಟ್ರೋನಾಟ್ಗಳು ಚಂದ್ರನ ನೆಲದಿಂದ ಮೇಲಕ್ಕೆ ಬಂದಿದ್ದು ಹೇಗೆ? ಇಷ್ಟೆಲ್ಲ ಕೇಳಿದ ಮೇಲೆ ಸಹಜವಾಗಿ ಒಂದು ಪ್ರಶ್ನೆ ಕಾಡುತ್ತೆ. ಹಾಗಾದ್ರೆ ಅಮೆರಿಕ ಚಂದ್ರಯಾನ ಮಾಡಿದ್ದು ಇಷ್ಟು ನಿಜ? ಇವತ್ತಿನ ಈ ವಿಡಿಯೋದಲ್ಲಿ ಅಪೋಲೋ 11 ಮಿಷನ್ನ ಹಿಂದಿನ ಅಸಲಿ ಸತ್ಯ ಏನು ಅನ್ನೋದನ್ನ ಡೀಟೇಲ್ಸ್ ಆಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. Before this decade is out, of landing a man on the moon and returning him safely to the earth. It's one small step for man, one giant leap for 1961ರಲ್ಲಿ ಅಮೆರಿಕದ ಆಗಿನ ಅಧ್ಯಕ್ಷ ಕೆನಡಿ ಒಂದು ಐತಿಹಾಸಿಕ ಭಾಷಣ ಮಾಡ್ತಾರೆ.
ದಶಕ ಮುಗಿಯೋದರ ಒಳಗಡೆ ಮನುಷ್ಯರನ್ನ ಚಂದ್ರನ ಮೇಲೆ ಕಳುಹಿಸಿ ಮತ್ತೆ ಅವರನ್ನ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬರ್ತೀವಿ ಅಂತ ಹೀಗೆ ಭಾಷಣ ಮಾಡಿದ ಕೇವಲ 8 ವರ್ಷಗಳಲ್ಲಿ ಅಂದ್ರೆ 1969 ಜುಲೈ 20ಕ್ಕೆ ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಹೆಜ್ಜೆ ಇಡ್ತಾರೆ. ಈ 8 ವರ್ಷಗಳಲ್ಲಿ ವಿಜ್ಞಾನಿಗಳು ಸೇರಿದಂತೆ 4 ಲಕ್ಷಕ್ಕೂ ಹೆಚ್ಚು ಜನ ಸತತವಾಗಿ ಪರಿಶ್ರಮ ಪಡ್ತಾರೆ ಮತ್ತೆ ಬಿಲಿಯನ್ ಗಟ್ಟಲೆ ಡಾಲರ್ಸ್ನ ಖರ್ಚು ಮಾಡ್ತಾರೆ. ಇಷ್ಟೆಲ್ಲ ಮಾಡ್ತಾ ಇರೋದು ಕೇವಲ ಒಂದು ಉದ್ದೇಶ ಈಡೇರಿಸೋದಕ್ಕಾಗಿ, ಏನೋ ಮನುಷ್ಯರನ್ನ ಚಂದ್ರನ ಮೇಲೆ ಕಳಿಸ್ಬೇಕು ಅಂತ. ಆದರೆ ಯಾಕೆ ಕಳಿಸ್ಬೇಕು, ಏನ್ ಕಾರಣ? ಇದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. 2ನೇ ಮಹಾಯುದ್ಧದ ನಂತರ ಜಗತ್ತು 2 ಶಕ್ತಿ ಬಣಗಳಾಗಿ ಡಿವೈಡ್ ಆಗಿತ್ತು. ಒಂದು ಅಮೆರಿಕ, ಮತ್ತೊಂದು ಸೋವಿಯತ್ ಯೂನಿಯನ್. ಜಗತ್ತನ್ನ ಡಾಮಿನೇಟ್ ಮಾಡುವ ಆಕಾಂಕ್ಷೆಯಿಂದ 2 ಸೂಪರ್ ಪವರ್ ದೇಶಗಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಪೈಪೋಟಿ ಮಾಡ್ತಾ ಇದ್ವು. ಆದರೆ ಆ ಒಂದು ದಿನ ಸೋವಿಯತ್ ಯೂನಿಯನ್ ಮಾಡಿದ ಆ ಒಂದು ಕೆಲಸ ನೋಡಿ ಅಮೆರಿಕ ನಿಜಕ್ಕೂ ಹೆದರ್ಕೊಳ್ಳುತ್ತೆ. ಯಾಕಂದ್ರೆ 1957ರಲ್ಲಿ ಸೋವಿಯತ್ ಯೂನಿಯನ್ ಸ್ಪುಟ್ನಿಕ್ ಅನ್ನೋ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಅನ್ನ ಬಾಹ್ಯಾಕಾಶಕ್ಕೆ ಕಳಿಸುತ್ತೆ. ಇದನ್ನ ನೋಡಿ ಅಮೆರಿಕ ಯಾಕೆ ಹೆದರಿಕೊಂಡಿತ್ತು ಅಂದ್ರೆ ಈ 2 ದೇಶಗಳ ನಡುವೆ ಆಗ್ಲೇ ಕೋಲ್ಡ್ ವಾರ್ ಶುರುವಾಗಿತ್ತು. ನಾಳೆ ದಿನ 2 ದೇಶಗಳ ನಡುವೆ ಯುದ್ಧ ಏನಾದರೂ ಆದ್ರೆ ಸೋವಿಯತ್ ಯೂನಿಯನ್ ಬಾಹ್ಯಾಕಾಶದಿಂದ ಅಮೆರಿಕದ ಮೇಲೆ ದಾಳಿ ಮಾಡಬಹುದಾಗಿತ್ತು. ಈ ಸೋವಿಯತ್ ಯೂನಿಯನ್ ಮೇಲುಗೈ ಸಾಧಿಸಬಹುದಾಗಿತ್ತು. ಈ ಭಯದಿಂದ ಅಮೆರಿಕ ಸೋವಿಯತ್ ಯೂನಿಯನ್ಗೆ ಕೌಂಟರ್ ಕೊಡೋದಕ್ಕೆ 1958ರಲ್ಲಿ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಸಂಸ್ಥೆನ ಹುಟ್ಟುಹಾಕಿತು, ಅಂದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ ನಾಸಾ. 1958ರಲ್ಲಿ ಅಮೆರಿಕ ಕೂಡ ಒಂದು ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಅನ್ನ ಬಾಹ್ಯಾಕಾಶಕ್ಕೆ ಕಳಿಸುತ್ತೆ. ಆದರೆ ಸೋವಿಯತ್ ಯೂನಿಯನ್ ಅಮೆರಿಕಗೆ ಮತ್ತೊಂದು ಶಾಕ್ ಕೊಡುತ್ತೆ. ಈ ಸಲ ಬಾಹ್ಯಾಕಾಶಕ್ಕೆ ಮನುಷ್ಯನೊಬ್ಬನನ್ನ ಕಳಿಸುತ್ತೆ. ಯೂರಿ ಗಗಾರಿನ್ ಬಾಹ್ಯಾಕಾಶ ಪ್ರವೇಶ ಮಾಡಿದ ಮೊಟ್ಟ ಮೊದಲ ವ್ಯಕ್ತಿ ಎಂಬ ಕೀರ್ತಿಗೆ ಪಾತ್ರನಾಗ್ತಾರೆ. ಅಮೆರಿಕ ಕೂಡ ಒಬ್ಬ ವ್ಯಕ್ತಿಯನ್ನ ಬಾಹ್ಯಾಕಾಶಕ್ಕೆ ಕಳಿಸಿತು. ಆದರೆ ಕೆಲವು ವಾರಗಳ ಹಿನ್ನಡೆ ಆಗುತ್ತೆ. ಇದರಿಂದ ಅಮೆರಿಕಾಗೆ ಈ ಸ್ಪೇಸ್ ರೇಸ್ ನಲ್ಲಿ ಸೋತ ಅನುಭವ ಆಗುತ್ತೆ ಮತ್ತೆ ಅದನ್ನ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಹೀಗಾಗಿ ಅಮೆರಿಕ ಈ ಸಲ ಮತ್ತೊಂದು ಸುತ್ತಿನ ಪೈಪೋಟಿ ಕೊಡೋದಕ್ಕೆ ಯೋಜನೆ ಸಿದ್ಧಪಡಿಸುತ್ತೆ. ಈ ಸಲ ಚಂದ್ರನ ಮೇಲೆ ಮನುಷ್ಯರನ್ನ ಕಳಿಸಲು ಪ್ಲಾನ್ ಮಾಡ್ತಾರೆ. ಹೀಗೆ ಒಂದು ಯುದ್ಧದ ಕಾರಣದಿಂದಾಗಿ ಈ ಬಾಹ್ಯಾಕಾಶದ ರೇಸ್ ಆರಂಭ ಆಗುತ್ತೆ. ಯುದ್ಧಕ್ಕಾಗಿ ಈ ರೇಸ್ ಆರಂಭವಾದರೂ ಕಾಲಕ್ರಮೇಣ ಮಾನವನ ಇತಿಹಾಸದಲ್ಲೇ ಅತ್ಯಮೂಲ್ಯವಾದ ವಿಜ್ಞಾನದ ಉನ್ನತಿಗೆ ಕಾರಣ ಆಗುತ್ತೆ. ಇದರಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಾತ್ರ ಅಲ್ಲ, ಹಲವು ಕ್ಷೇತ್ರಗಳಲ್ಲಿ ಬಹಳ ಬೆನಿಫಿಟ್ ಆಗುತ್ತೆ. ಯಾವ ಕ್ಷೇತ್ರಗಳಲ್ಲಿ ಹೇಗೆಲ್ಲ ಬೆನಿಫಿಟ್ ಆಯಿತು ಅಂತ ಮುಂದೆ ಹೇಳ್ತೀನಿ. ಕೆನಡಿ ಘೋಷಣೆ ಮಾಡಿದ ನಂತರ ನಾಸಾ ಒಂದು ದೊಡ್ಡ ಯೋಜನೆ ಆರಂಭ ಮಾಡ್ತು. ಇದಕ್ಕೆ ಅಪೋಲೋ ಪ್ರೋಗ್ರಾಮ್ ಅಂತ ಹೆಸರಿಟ್ಟಿತು. ಆದರೆ ಅದಕ್ಕೂ ಮುಂಚೆ 1961ರಿಂದ 1963ರವರೆಗೆ ನಾಸಾ ಒಂದು ಬಹುಮುಖ್ಯವಾದ ಮಿಷನ್ ಮಾಡಿತ್ತು. ಅದಕ್ಕೆ ಮರ್ಕ್ಯುರಿ ಮಿಷನ್ ಅಂತ ಕರೆಯಲಾಯಿತು. ಈ ಮಿಷನ್ನಲ್ಲಿ ಬಾಹ್ಯಾಕಾಶದ ತೀವ್ರ ತಾಪಮಾನದಲ್ಲಿ ಮನುಷ್ಯನ ದೇಹ ಹೇಗೆ ಪ್ರತಿಕ್ರಿಯಿಸುತ್ತೆ, ಗುರುತ್ವಾಕರ್ಷಣೆ ಇಲ್ಲದ ಮತ್ತು ಆಮ್ಲಜನಕವಿಲ್ಲದ ಪರಿಸ್ಥಿತಿಯಲ್ಲಿ ಜೀವಂತ ಆಗಿರಲು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು, ರಾಕೆಟ್ ಎಷ್ಟು ವೇಗದಲ್ಲಿ ಹಾರಬೇಕು ಮತ್ತು ಹೇಗೆ ನಿಖರವಾಗಿ ನಿಯಂತ್ರಿಸಬೇಕು, ಮತ್ತೆ ಭೂಮಿಗೆ ಸುರಕ್ಷಿತವಾಗಿ ಮರಳಲು ಯಾವ ತಂತ್ರಜ್ಞಾನ ಅಗತ್ಯವಾಗಿದೆ, ಹೀಗೆ ಹಲವು ವಿಷಯಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಅಧ್ಯಯನ ಮಾಡ್ತಾರೆ. ಈ ಮರ್ಕ್ಯುರಿ ಮಿಷನ್ಗಳ ಅನುಭವ, ತಂತ್ರಜ್ಞಾನ ಮತ್ತು ರಿಸರ್ಚ್ಗಳು ಅಪೋಲೋ ಮಿಷನ್ಗೆ ಅಡಿಪಾಯವಾಗಿ ಅದರ ಯಶಸ್ಸಿಗೆ ಕಾರಣವಾಗಿದ್ದವು. ಇದಾದ ಮೇಲೆ ನಾಸಾದವರು ಇನ್ನೊಂದು ಬಹುಮುಖ್ಯವಾದ ಮಿಷನ್ ಕೈಗೊಳ್ತಾರೆ. ಇದಕ್ಕೆ ಜೆಮಿನಿ ಪ್ರೋಗ್ರಾಮ್ ಅಂತ ಹೆಸರಿರ್ತಾರೆ. ಈ ಮಿಷನ್ ನಲ್ಲಿ 3 ಪ್ರಮುಖ ಪ್ರಶ್ನೆಗಳಿಗೆ ಉತ್ತರ ಕಂಡುಕೋತಾರೆ. ಒಂದನೇದು, ಇಬ್ಬರು ಆಸ್ಟ್ರೋನಾಟ್ಗಳನ್ನ ಒಟ್ಟಿಗೆ ಬಾಹ್ಯಾಕಾಶಕ್ಕೆ ಕಳಿಸೋದು ಹೇಗೆ. ಈ ಹಿಂದಿನ ಮಿಷನ್ಗಳಲ್ಲಿ ಬಾಹ್ಯಾಕಾಶಕ್ಕೆ ಒಬ್ಬ ಆಸ್ಟ್ರೋನಾಟ್ಗೆ ಮಾತ್ರ ಕಳಿಸ್ತಾ ಇದ್ರು. ಆದರೆ ಇದೇ ಮೊದಲ ಬಾರಿಗೆ ಇಬ್ಬರು ಆಸ್ಟ್ರೋನಾಟ್ಗಳನ್ನ ಒಂದೇ ಸ್ಪೇಸ್ ಕ್ರಾಫ್ಟ್ ಮೂಲಕ ಕಳಿಸಿದ್ರು. ಎರಡನೇದು, ಆಸ್ಟ್ರೋನಾಟ್ ಸ್ಪೇಸ್ ಕ್ರಾಫ್ಟ್ ಒಳಗೆ ಅಲ್ಲದೆ ಹೊರಗೆ ಬಾಹ್ಯಾಕಾಶದಲ್ಲಿ ನಡೆದರೆ ಏನಾಗುತ್ತೆ, ಅಂದ್ರೆ ಸ್ಪೇಸ್ ವಾಕ್ ಮಾಡಿದ್ರೆ ಏನಾಗುತ್ತೆ ಅಂತ. ಜೆಮಿನಿ ಪ್ರೋಗ್ರಾಮ್ ಈ ಪ್ರಶ್ನೆಗೂ ಸ್ಪಷ್ಟವಾಗಿ ಉತ್ತರ ಕೊಟ್ಟಿತು. ಅವರಲ್ಲಿ ಒಬ್ಬ ಆಸ್ಟ್ರೋನಾಟ್ ಸ್ಪೇಸ್ ಕ್ರಾಫ್ಟ್ ಹೊರಗೆ ಹೋಗಿ ಬಾಹ್ಯಾಕಾಶದಲ್ಲಿ ಸ್ಪೇಸ್ ವಾಕ್ ಮಾಡಿದ್ರು. ಅವನ ದೇಹ, ಉಸಿರು, ಒತ್ತಡ ಮತ್ತು ತೂಕವಿಲ್ಲದ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಂತ ನೋಡುವ ಅವಕಾಶ ಸಿಕ್ಕಿತು. ಇದು ಇಡೀ ವಿಶ್ವ ವಿಜ್ಞಾನದಲ್ಲಿ ಒಂದು ದೊಡ್ಡ ಹೆಜ್ಜೆಯಾಗಿತ್ತು. ಮೂರನೇದು, ಡಾಕಿಂಗ್. ಒಂದು ಸ್ಪೇಸ್ ಕ್ರಾಫ್ಟ್ ಮತ್ತೊಂದು ಸ್ಪೇಸ್ ಕ್ರಾಫ್ಟ್ಗೆ ಜೋಡಿಸೋದು ಹೇಗೆ ಅಂತ. ಅಪೋಲೋ ಮಿಷನ್ ನಲ್ಲಿ ಒಂದು ಬಾಹ್ಯಾಕಾಶ ನೌಕೆಯಲ್ಲಿ ಮೂನ್ ಲ್ಯಾಂಡಿಂಗ್ ಮಾಡಲ್ ಮತ್ತೊಂದು ರಿಟರ್ನ್ ಮಾಡಲ್ ಇರುತ್ತೆ.
ಮತ್ತೆ ಆ ಎರಡೂ ಸ್ಪೇಸ್ ಕ್ರಾಫ್ಟ್ಗಳನ್ನ ಬಾಹ್ಯಾಕಾಶದಲ್ಲಿ ಜೋಡಿಸಬೇಕಾಗುತ್ತೆ. ಜೆಮಿನಿ ಮಿಷನ್ ಈ ಪ್ರಶ್ನೆಗೂ ಸ್ಪಷ್ಟ ಉತ್ತರ ಕೊಟ್ಟಿತು. ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನ ಮತ್ತೊಂದು ಸ್ಪೇಸ್ ಕ್ರಾಫ್ಟ್ಗೆ ಸ್ಪೇಸ್ ನಲ್ಲಿ ಹತ್ತಿಸಿ ಜೋಡಿಸುವ ಡಾಕಿಂಗ್ ತಂತ್ರಜ್ಞಾನ ಯಶಸ್ವಿಯಾಗಿ ನಡೆಯಿತು. ಇಷ್ಟೆಲ್ಲ ಪಾಸಿಟಿವ್ ಬೆಳವಣಿಗೆಗಳ ನಡುವೆ ಒಂದು ಭಯಾನಕ ದುರ್ಘಟನೆ ನಡೆಯುತ್ತೆ. 1967ರಲ್ಲಿ ನಾಸಾ ಅಪೋಲೋ 1 ಸ್ಪೇಸ್ ಕ್ರಾಫ್ಟ್ ನ ಪ್ರೀ ಲಾಂಚಿಂಗ್ ಟೆಸ್ಟಿಂಗ್ ನಡೆಸ್ತಾ ಇತ್ತು. ಆ ಸಮಯದಲ್ಲಿ ಒಂದು ಕ್ಷಣ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿತು. ಆ ಸ್ಪೇಸ್ ಕ್ರಾಫ್ಟ್ ಒಳಗಡೆ ಆಕ್ಸಿಜನ್ ಮಟ್ಟ ತುಂಬಾ ಜಾಸ್ತಿ ಇದ್ದಿದ್ರಿಂದ ಬೆಂಕಿ ಕ್ಷಣಾರ್ಧದಲ್ಲಿ ಎಲ್ಲಾ ಕಡೆ ಹರಡಿತು. ಒಬ್ಬ ಆಸ್ಟ್ರೋನಟ್ ಬಾಗಿಲು ತೆಗೆಯಲು ಪ್ರಯತ್ನಿಸಿದ, ಆದರೆ ಬಾಗಿಲು ತುಂಬಾ ಬಿಗಿಯಾಗಿತ್ತು. ಅದನ್ನು ತೆರೆಯಲು ಸಾಧ್ಯ ಆಗಲೇ ಇಲ್ಲ. ಅವನ ಕೂಗು, ತವಕ ಮತ್ತೆ ಬದುಕುಳಿಯುವ ಹೋರಾಟ ಎಲ್ಲವೂ ಬೆಂಕಿಗೆ ಆಹುತಿಯಾಯಿತು. ಕೇವಲ 17 ಸೆಕೆಂಡ್ಗಳಲ್ಲಿ 3 ಆಸ್ಟ್ರೋನಾಟ್ಗಳು ಜೀವ ಕಳ್ಕೊಂಡ್ರು. ಈ ಘಟನೆ ನಾಸಾಗೆ ತೀವ್ರ ಆಘಾತ ನೀಡಿತು. ಅವರ ನಂಬಿಕೆಗೆ, ಧೈರ್ಯಕ್ಕೆ ಮತ್ತು ತಂತ್ರಜ್ಞಾನಕ್ಕೆ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡಿತು. ನಾಸಾ ತಕ್ಷಣವೇ ತನ್ನ ಡಿಸೈನ್, ಟೆಸ್ಟಿಂಗ್ ಪ್ರೋಟೋಕಾಲ್ ಮತ್ತೆ ಸುರಕ್ಷಿತ ಕ್ರಮಗಳನ್ನೆಲ್ಲ ಪುನರ್ ಪರಿಶೀಲನೆ ಮಾಡಿತು. ಇದರ ನಂತರ ನಾಸಾ ಸೇಫ್ಟಿ ಫಸ್ಟ್ ಅನ್ನೋ ತತ್ವವನ್ನೇ ತನ್ನ ಮಂತ್ರವಾಗಿ ಮಾಡಿಕೊಂಡಿತು. ನಂತರ ಅಪೋಲೋ 4, ಅಪೋಲೋ 5 ಮತ್ತೆ ಅಪೋಲೋ 6 ಈ 3 ಮಿಷನ್ಗಳು ಅನ್ಮ್ಯಾನ್ಡ್ ಮಿಷನ್ಗಳಾಗಿದ್ವು. ಅಂದ್ರೆ ಮನುಷ್ಯರಿಲ್ಲದ ಟೆಸ್ಟಿಂಗ್ ಮಿಷನ್ಗಳು. ಅಪೋಲೋ 4 ಮಿಷನ್ ನಲ್ಲಿ ಬೃಹತ್ ಶಕ್ತಿಯ ಸಾಟರ್ನ್ 5 ರಾಕೆಟ್ ಅನ್ನ ಟೆಸ್ಟ್ ಮಾಡಲಾಯಿತು. ಅಪೋಲೋ 5 ಮಿಷನ್ ನಲ್ಲಿ ಚಂದ್ರನ ಮೇಲೆ ಇಳಿಯೋಕೆ ಬಳಸುವ ಲೂನಾರ್ ಮಾಡೆಲ್ ಅನ್ನ ಟೆಸ್ಟ್ ಮಾಡಲಾಯಿತು. ಮತ್ತೆ ಅಪೋಲೋ 6 ನಲ್ಲಿ ಫುಲ್ ರಾಕೆಟ್ ಸಿಸ್ಟಮ್ ಅನ್ನ ಒಟ್ಟಿಗೆ ಟೆಸ್ಟ್ ಮಾಡಲಾಯಿತು. ಅಂದ್ರೆ ಲಾಂಚಿಂಗ್, ಸೆಪರೇಷನ್ ಮತ್ತು ರೀ ಎಂಟ್ರಿ ಹೀಗೆ ಎಲ್ಲವನ್ನು ಕೂಡ ಟೆಸ್ಟ್ ಮಾಡಲಾಯಿತು. ಆದರೆ ಈ ಪ್ರಗತಿ ತುಂಬಾ ನಿಧಾನವಾಯಿತು. ಕೆನಡಿ ಘೋಷಣೆ ಮಾಡಿದ ಈ ದಶಕ ಮುಗಿದಕ್ಕೆ ಇನ್ನು ಕೇವಲ 2 ವರ್ಷಗಳಷ್ಟೇ ಬಾಕಿ ಇತ್ತು. ಆದರೆ ಇನ್ನು ಬಹಳಷ್ಟು ಪ್ರಮುಖ ಕೆಲಸಗಳು ಮಾಡಬೇಕಾಗಿತ್ತು. ಹಾಗಾಗಿ ಅಪೋಲೋ 7 ಮಿಷನ್ ನಿಂದ ನಾಸಾ ತನ್ನ ಟೆಸ್ಟಿಂಗ್ ಪ್ರಕ್ರಿಯೆಗಳನ್ನ ತುಂಬಾ ಫಾಸ್ಟ್ ಆಗಿ ಮಾಡೋದಕ್ಕೆ ಶುರು ಮಾಡ್ತು. ಈ ಮಿಷನ್ ನಿಂದಲೇ ಮನುಷ್ಯರನ್ನ ಒಳಗೊಂಡ ಮಿಷನ್ಗಳನ್ನ ಆರಂಭ ಮಾಡಲಾಯಿತು. ಅಪೋಲೋ 7 ಮಿಷನ್ ಇದು ಚಂದ್ರಯಾನಕ್ಕೆ ಮೊದಲು ಮಾಡಿದ ಮಾನವಯುಕ್ತ ಮಿಷನ್. 10 ದಿನಗಳ ಕಾಲ ಆಸ್ಟ್ರೋನಾಟ್ಗಳು ಭೂಮಿಯ ಸುತ್ತುತ್ತಾ ಕಮಾಂಡ್ ಮಾಡ್ಯೂಲ್ ನಲ್ಲಿ ಎಲ್ಲಾ ಸಿಸ್ಟಮ್ಸ್ ಅಂದ್ರೆ ನೇವಿಗೇಷನ್ ಸಿಸ್ಟಮ್, ಲೈಫ್ ಸಪೋರ್ಟ್ ಸಿಸ್ಟಮ್ ಮತ್ತೆ ಡಾಕಿಂಗ್ ಸಿಸ್ಟಮ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆಯಾ ಇಲ್ಲ ಅನ್ನೋದನ್ನ ಟೆಸ್ಟ್ ಮಾಡಿತು. ಇದು ಯಶಸ್ವಿಯಾಗಿ ನಡೆದು ಮುಂದಿನ ಹೆಜ್ಜೆಗೆ ನಾಸಾ ತಯಾರಾಯಿತು. ಅಪೋಲೋ 7 ಮಿಷನ್ ಕಂಪ್ಲೀಟ್ ಆಗಿ 2 ತಿಂಗಳ ಒಳಗೆ ನಾಸಾ ಅಪೋಲೋ 8 ಮಿಷನ್ ಆರಂಭ ಮಾಡಿತು. ಇದೊಂದು ಐತಿಹಾಸಿಕ ಮಿಷನ್. ಯಾಕೆಂದ್ರೆ ಆಸ್ಟ್ರೋನಾಟ್ಗಳು ಮೊದಲ ಬಾರಿಗೆ ಭೂಮಿಯಿಂದ ಹೊರಟು ಚಂದ್ರನ ಹತ್ತಿರ ಹೋಗಿ ಬಂದಿದ್ರು. ಅವರು ಚಂದ್ರನಿಗೆ 10 ಬಾರಿ ಸುತ್ತಿ ವಾಪಸ್ ಬಂದ್ರು. ಈ ಟೈಮ್ ನಲ್ಲಿ ಮೂನ್ ಆರ್ಬಿಟ್ ಇನ್ಸರ್ಷನ್ ಮಾಡಿದ್ರೆ ಏರ್ ಕ್ರಾಫ್ಟ್ ಹೆಂಗ್ ನಡ್ಕೊಳ್ಳುತ್ತೆ ಮತ್ತೆ ಅಲ್ಲಿಂದ ಮರಳೋ ದಾರಿ ಹೇಗಿರುತ್ತೆ ಅನ್ನೋದನ್ನ ನಾಸಾ ಚೆನ್ನಾಗಿ ಅಧ್ಯಯನ ಮಾಡಿತು. ಹೀಗೆ ಅಪೋಲೋ 8 ಮಿಷನ್ ಕಂಪ್ಲೀಟ್ ಆಗಿ 2 ತಿಂಗಳು ಮುಗಿತಾ ಇದ್ದಂಗೆ ನಾಸಾ ಮತ್ತೆ ಅಪೋಲೋ 9 ಮಿಷನ್ ಆರಂಭ ಮಾಡಿತು. ಯಾಕೆಂದ್ರೆ ಸಮಯ ತುಂಬಾ ಕಡಿಮೆ ಇತ್ತು. ಅಪೋಲೋ 9 ಮಿಷನ್ ನಲ್ಲಿ ನಾಸಾ ಚಂದ್ರನ ಮೇಲೆ ಇಳಿಯೋಕೆ ಉಪಯೋಗವಾಗುವ ಲೂನಾರ್ ಮಾಡೆಲ್ ನ ಟೆಸ್ಟ್ ಮಾಡಿತು. ಆಸ್ಟ್ರೋನಾಟ್ಗಳು ಇದೇ ಮೊದಲ ಬಾರಿಗೆ ಲೂನಾರ್ ಮಾಡೆಲ್ ಒಳಗೆ ಹೋಗಿ ಅದರ ಕಂಟ್ರೋಲ್ಸ್, ಎಂಜಿನ್ ಫೈರಿಂಗ್, ಸ್ಟೇಬಿಲಿಟಿ ಮತ್ತು ಡಾಕಿಂಗ್ ಸಿಸ್ಟಮ್ಗಳನ್ನ ಟೆಸ್ಟ್ ಮಾಡಿದ್ರು. ಅಪೋಲೋ 9 ಮಿಷನ್ ಮುಗಿದು 2.25 ತಿಂಗಳಲ್ಲಿ ಅಪೋಲೋ 10 ಮಿಷನ್ಗೆ ಚಾಲನೆ ಕೊಡ್ತು. ಆದ್ರೆ ಇದು ಫೈನಲ್ ರಿಹರ್ಸಲ್ ಆಗಿತ್ತು. ಆದ್ರೆ ಈ ಮಿಷನ್ ನ ವಿಶೇಷ ಅಂದ್ರೆ ಆಸ್ಟ್ರೋನಾಟ್ಗಳು ಚಂದ್ರನ ಅತಿ ಹತ್ತಿರದವರೆಗೆ ಹೋಗಿದ್ರು. ಕೇವಲ 15 ಕಿಲೋಮೀಟರ್ ದೂರ, ಅದರಾಚೆ ಚಂದ್ರನ ನೆಲ. ಆದ್ರೆ ಲ್ಯಾಂಡ್ ಮಾಡೋದಕ್ಕೆ ಅನುಮತಿ ಇರಲಿಲ್ಲ. ಅದಕ್ಕಾಗಿ ಎಲ್ಲಾ ಕಾರ್ಯಾಚರಣೆಗಳನ್ನ ಸಿಮ್ಯುಲೇಟ್ ಮಾಡಿ ಪರೀಕ್ಷಿಸಿ ನಂತರ ಅವರು ಭೂಮಿಗೆ ವಾಪಸ್ ಬಂದ್ರು. ಇಷ್ಟೆಲ್ಲ ಪೂರ್ವ ಸಿದ್ಧತೆಗಳು ಮುಗಿದ ಮೇಲೆ ಜುಲೈ 16, 1969 ಇತಿಹಾಸ ರಚಿಸಿದ ದಿನ. ಅಮೆರಿಕದ ಫ್ಲೋರಿಡಾದ ಕೆನಡಿ ಸ್ಪೇಸ್ ಸೆಂಟರ್ ನಿಂದ 36 ಅಂತಸ್ತಿನಷ್ಟು ಉದ್ದದ ಬೃಹತ್ ಗಾತ್ರದ ಸ್ಯಾಟರ್ನ್ 5 ರಾಕೆಟ್ ಉಡಾವಣೆ ಆಗುತ್ತೆ. ಈ ರಾಕೆಟ್ 3 ಭಾಗಗಳಿಂದ ಕೂಡಿತು. ಒಂದು ಕಮಾಂಡ್ ಮಾಡ್ಯೂಲ್, ಇದು ಆಸ್ಟ್ರೋನಾಟ್ಗಳು ಇರುವ ಭಾಗ. ಇದರಲ್ಲಿ ಲೈಫ್ ಸಪೋರ್ಟ್ ಸಿಸ್ಟಮ್ ಇತ್ತು. ಇದಕ್ಕೆ ಕೊಲಂಬಿಯಾ ಅಂತ ಹೆಸರಿಟ್ಟಿದ್ರು. ಎರಡನೇದು ಸರ್ವಿಸ್ ಮಾಡ್ಯೂಲ್. ಈ ಭಾಗದಲ್ಲಿ ಪವರ್ ಸಪ್ಲೈ, ಆಕ್ಸಿಜನ್ ಟ್ಯಾಂಕ್ಸ್ ಇದ್ವು. ಈ ಮಿಷನ್ಗೆ ಬೇಕಾದ ಎನರ್ಜಿ ಈ ಭಾಗ ಸಪ್ಲೈ ಮಾಡ್ತಾ ಇತ್ತು. ಮೂರನೇದು ಲೂನಾರ್ ಮಾಡ್ಯೂಲ್. ಇದು ಚಂದ್ರನ ಮೇಲೆ ಇಳಿಯಲು ಮತ್ತೆ ವಾಪಸ್ ಚಂದ್ರನ ಕಕ್ಷೆಗೆ ಬರಲು ಬಳಸುವ ಏರ್ ಕ್ರಾಫ್ಟ್. ಇದಕ್ಕೆ ಈಗಲ್ ಅಂತ ಹೆಸರು ಕೊಟ್ಟಿದ್ರು. ಕಮಾಂಡ್ ಮಾಡ್ಯೂಲ್ ನಲ್ಲಿ ಕೂತಿದ್ದಾರೆ 3 ಆಸ್ಟ್ರೋನಾಟ್ಗಳು: ನೀಲ್ ಆರ್ಮ್ಸ್ಟ್ರಾಂಗ್, ಬಜ್ ಆಲ್ಡ್ರಿನ್ ಮತ್ತು ಮೈಕಲ್ ಕಾಲಿನ್ಸ್. ರಾಕೆಟ್ ಅರ್ತ್ ಆರ್ಬಿಟ್ಗೆ ತಲುಪಿದ ಮೇಲೆ ಎಲ್ಲಾ ವ್ಯವಸ್ಥೆನ ಚೆಕ್ ಮಾಡಿದ್ರು. ಲೂನಾರ್ ಮಾಡ್ಯೂಲ್ ಅನ್ನ ಕಮಾಂಡ್ ಮಾಡ್ಯೂಲ್ ಜೊತೆಗೆ ಡಾಕ್ ಮಾಡಲಾಯಿತು. ನಂತರ ಟ್ರಾನ್ಸ್ ಲೂನಾರ್ ಇಂಜೆಕ್ಷನ್ ಹಂತದಲ್ಲಿ ಭೂಮಿಯಿಂದ ಚಂದ್ರನತ್ತ ರಾಕೆಟ್ ಪ್ರಯಾಣ ಮುಂದುವರಿಸಿತು.
ಏರ್ಕ್ರಾಫ್ಟ್ ಚಂದ್ರನ ಬಳಿ ತಲುಪಿದ ನಂತರ ಸುಮಾರು 30 ಬಾರಿ ಚಂದ್ರನಿಗೆ ಸುತ್ತು ಹಾಕಿತು. ಈ ಹಂತದಲ್ಲಿ ಆರ್ಮ್ಸ್ಟ್ರಾಂಗ್ ಮತ್ತು ಬಜ್ ಆಲ್ಡ್ರಿನ್ ಇಬ್ಬರು ಲೂನಾರ್ ಮಾಡ್ಯೂಲ್ ಒಳಗಡೆ ಪ್ರವೇಶ ಪಡೆದರು. ಆಮೇಲೆ ಲೂನಾರ್ ಮಾಡ್ಯೂಲ್ ಕಮಾಂಡ್ ಮಾಡ್ಯೂಲ್ನಿಂದ ಬೇರ್ಪಟ್ಟು ಚಂದ್ರನತ್ತ ಇಳಿಯಲು ಸಜ್ಜಾಯಿತು. ಕಮಾಂಡ್ ಮಾಡ್ಯೂಲ್ನಲ್ಲಿ ಮೈಕಲ್ ಕೋಲಿನ್ಸ್ ಮಾತ್ರ ಉಳಿದು ಚಂದ್ರನ ಸುತ್ತಲೂ ಒಬ್ಬರೇ ಸುತ್ತಾ ಇದ್ರು. ಚಂದ್ರನ ಕಕ್ಷೆಯಿಂದ ಈಗ ಚಂದ್ರನ ಕಡೆಗೆ ಲೂನಾರ್ ಮಾಡ್ಯೂಲ್ ಇಳಿತಾ ಇದೆ. ಲೂನಾರ್ ಮಾಡ್ಯೂಲ್ ಇನ್ನೇನು ಚಂದ್ರನ ಮೇಲೆ ಲ್ಯಾಂಡ್ ಮಾಡಬೇಕು. ಆದರೆ ಆಕಸ್ಮಿಕವಾಗಿ ಲೂನಾರ್ ಮಾಡ್ಯೂಲ್ ಕಂಪ್ಯೂಟರ್ನಲ್ಲಿ 1202 ವಾರ್ನಿಂಗ್ ಅಲಾರ್ಮ್ ಪದೇ ಪದೇ ಬರ್ತಾನೆ ಇರುತ್ತೆ. ನಂತರ 1201 ವಾರ್ನಿಂಗ್ ಅಲಾರ್ಮ್ ಕೂಡ ಬರೋಕ್ಕೆ ಶುರುವಾಗುತ್ತೆ. ಆದರೆ ಯಾಕೆ ಈ ಥರ ಅಲಾರ್ಮ್ ಬರ್ತಾ ಇದೆ? ಇದೇನು ಟೆಕ್ನಿಕಲ್ ಫೇಲ್ಯೂರ್ ಆಯ್ತಾ, ಇಲ್ಲ ಯಾಂತ್ರಿಕ ವೈಫಲ್ಯ ಆಯ್ತಾ? ಏನೂ ಗೊತ್ತಾಗೋದಿಲ್ಲ. ಈ ಲೂನಾರ್ ಮಾಡ್ಯೂಲ್ನಲ್ಲಿ ಕೂತಿದ್ದಾರೆ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬಜ್ ಆಲ್ಡ್ರಿನ್. ಅವರು ಹೂಸ್ಟನ್ನಲ್ಲಿರುವ ಮಿಷನ್ ಕಂಟ್ರೋಲ್ ಸೆಂಟರ್ನವರಿಗೆ ಈ ಬಗ್ಗೆ ಮಾಹಿತಿ ಕೇಳ್ತಾರೆ. ಆದರೆ ಇದು ಅಪಾಯಕಾರಿ ಅಲ್ಲ, ಹಾಗಾಗಿ ಇದನ್ನ ಇಗ್ನೋರ್ ಮಾಡಿ ಮುಂದಕ್ಕೆ ಸಾಗೋಕೆ ಹೇಳಲಾಗುತ್ತೆ. ಆದರೆ ಮುಂದೆ ಸ್ವಲ್ಪ ಸಮಯದಲ್ಲೇ ಆಸ್ಟ್ರೋನಾಟ್ಗಳಿಗೆ ಮತ್ತೊಂದು ಸಮಸ್ಯೆ ಎದುರಾಗುತ್ತೆ. ಈ ಸಲ ಜೀವ ಬಾಯಿಗೆ ಬಂದಿರುತ್ತೆ. ಯಾಕೆಂದ್ರೆ ಇನ್ನು ಕೇವಲ 60 ಸೆಕೆಂಡ್ಗಳ ಇಂಧನ ಉಳಿದಿದೆ. ಆದರೆ ಲೂನಾರ್ ಮಾಡ್ಯೂಲ್ ಲ್ಯಾಂಡ್ ಮಾಡೋದಕ್ಕೆ ಪರ್ಫೆಕ್ಟ್ ಜಾಗ ಸಿಗ್ತಾ ಇಲ್ಲ. ಬರೀ ಬಂಡೆಗಳು ಮತ್ತೆ ದೊಡ್ಡ ದೊಡ್ಡ ಕ್ರೇಟರ್ಗಳು ಮಾತ್ರ ಕಾಣ್ತಾ ಇದ್ದಾವೆ. ಈ ಆತಂಕದ ಕ್ಷಣದಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ನಿಯಂತ್ರಣವನ್ನ ಸ್ವತಃ ತನ್ನ ಕೈಗೆ ತೆಗೆದುಕೊಂಡು ಲೂನಾರ್ ಮಾಡ್ಯೂಲ್ನ ಕಂಪ್ಯೂಟರ್ಗೆ ಬದಲಾಗಿ ಮ್ಯಾನ್ಯುವಲ್ ಆಗಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆದರೂ ಸಮತಟ್ಟಾದ ಜಾಗ ಮಾತ್ರ ಕಾಣ್ತಾ ಇಲ್ಲ. ಆದ್ರೆ ಈಗ ಕೇವಲ 30 ಸೆಕೆಂಡ್ಗಳ ಇಂಧನ ಮಾತ್ರ ಉಳಿದಿದೆ. ತಕ್ಷಣಕ್ಕೆ ಲ್ಯಾಂಡ್ ಆಗಿಲ್ಲ ಅಂದ್ರೆ ಭಯಂಕರವಾಗಿ ಕ್ರ್ಯಾಶ್ ಆಗುತ್ತೆ. ಮತ್ತೆ ಬಂಡೆಗಳ ಮೇಲೆ ಇಲ್ಲ ಈ ಡೀಪ್ ಕ್ರೇಟರ್ಗಳಲ್ಲಿ ಲ್ಯಾಂಡ್ ಆದ್ರೆ ಅಲ್ಲೇ ಪುಡಿ ಆಗುತ್ತೆ. ಹೀಗೆ ಕೆಲವೇ ಕ್ಷಣಗಳಲ್ಲಿ ಏನು ಬೇಕಾದ್ರೂ ಆಗಬಹುದು. ಈ ಎಲ್ಲಾ ಬೆಳವಣಿಗೆಗಳು ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ. ಜಗತ್ತಿನಾದ್ಯಂತ ಅಂದಾಜು 60 ಕೋಟಿ ಜನ ಉಸಿರು ಬಿಗಿ ಹಿಡಿದುಕೊಂಡು ನೋಡ್ತಾ ಇದ್ದಾರೆ. ಎಲ್ಲರಿಗೂ ಕುತೂಹಲ ಇದೆ ಮುಂದೆ ಏನಾಗಬಹುದು ಅಂತ. ಹೀಗೆ ಕೆಲವು ಕ್ಷಣಗಳಲ್ಲಿ ಏನು ಬೇಕಾದ್ರೂ ಆಗಬಹುದು. ಕೊನೆಗೆ ಈ ಭಯಭೀತ ಕ್ಷಣಗಳ ನಂತರ ನೀಲ್ ಆರ್ಮ್ಸ್ಟ್ರಾಂಗ್ ಸಮತಟ್ಟಾದ ಜಾಗವನ್ನು ನೋಡಿ ಅತ್ಯಂತ ನಿಖರತೆಯಿಂದ ಲೂನಾರ್ ಮಾಡ್ಯೂಲ್ ಅನ್ನ ಚಂದ್ರನ ಮೇಲೆ ಲ್ಯಾಂಡ್ ಮಾಡ್ತಾರೆ. ನಂತರ ಬಾಗಿಲು ತೆರೆಯಲಾಗುತ್ತೆ. ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಕಾಲಿಟ್ಟ ಮೊಟ್ಟ ಮೊದಲ ಮಾನವ ಎನ್ನುವ ಖ್ಯಾತಿಗೆ ಪಾತ್ರರಾಗ್ತಾರೆ. ಅಲ್ಲಿನ ನೆಲ ಕಪ್ಪು ಬಣ್ಣದ ಪುಡಿಯಂತೆ ಇರುವ ಧೂಳಿನಿಂದ ತುಂಬಿರುತ್ತೆ. ಅಲ್ಲಿ ಯಾವುದೇ ರೀತಿಯ ಶಬ್ದ ಇಲ್ಲ, ನಿರ್ಜನ, ನಿಶ್ಶಬ್ದ. ಪಾದ ಕೆಳಗೆ ಜಾರಿ ಹೋಗ್ತಾ ಇದೆ ಅನ್ನೋ ತರದ ನೆಲ. ಒಂದು ಚಿಕ್ಕ ಹೆಜ್ಜೆ ಇಡಬೇಕು ಅಂದ್ರೂ ಕಂಗಾರುಗಳ ತರ 2 ಕಾಲುಗಳಿಂದ ಜಂಪ್ ಮಾಡಬೇಕು. ಹೀಗೆ ಕಂಗಾರುಗಳ ತರ ಇಬ್ಬರು ಆಸ್ಟ್ರೋನಾಟ್ಗಳು ಸುಮಾರು 2.5 ಗಂಟೆಗಳ ಕಾಲ ಚಂದ್ರನ ಮೇಲೆ ನಡೆದಾಡಿದ್ದಾರೆ. ಈ ಸಂದರ್ಭದಲ್ಲಿ 21 kg ಚಂದ್ರನ ಮಣ್ಣು ಕಲ್ಲುಗಳ ಸ್ಯಾಂಪಲ್ ಜೊತೆಗೆ 3 ಹೊಸ ಖನಿಜಗಳನ್ನ ಪಡೆದುಕೊಂಡ್ರು. ಚಂದ್ರನ ನೆಲದ ಮೇಲೆ ಅಮೆರಿಕದ ಧ್ವಜನ ನೆಟ್ಟಿದ್ರು. ಚಂದ್ರನ ಮೇಲೆ ಮೂನ್ ಕ್ವಿಕ್ಸ್ ಅಳೆಯಲು ಪಾಸಿವ್ ಸೈಸ್ಮಿಕ್ ಪ್ಯಾಕೇಜ್ ಅನ್ನ ಇಟ್ರು. ಭೂಮಿಯಿಂದ ಚಂದ್ರನ ದೂರ ಅಳೆಯಲು ಲೇಸರ್ ರೆಟ್ರೋ ರಿಫ್ಲೆಕ್ಟರ್ ಅನ್ನ ಇಟ್ರು. ಆಮೇಲೆ ಅಪೋಲೋ 1 ದುರಂತದಲ್ಲಿ ಸತ್ತ ಆಸ್ಟ್ರೋನಾಟ್ಗಳಿಗೆ ನಮನ ಸಲ್ಲಿಸಿದ್ರು. ಆದರೆ ಇಷ್ಟೆಲ್ಲ ಸಮಯದ ನಂತರ ಚಂದ್ರನ ನೆಲದಿಂದ ಹೊರಡಬೇಕು. ಆದರೆ ಎಂಜಿನ್ ಲಾಂಚ್ ಮಾಡುವ ಸ್ವಿಚ್ ಮುರಿದು ಹೋಗಿದ್ದು ಎಂಜಿನ್ ಆರ್ಮ್ ಸ್ವಿಚ್ ನ ಒಂದು ಭಾಗ. ಬೆರಳ ತುದಿಯಷ್ಟು ಚಿಕ್ಕ ಗಾತ್ರದ ಸರ್ಕ್ಯೂಟ್ ಬ್ರೇಕರ್ ಆಗಿತ್ತು. ಇದು ಇಲ್ಲದೆ ಆಸ್ಟ್ರೋನಾಟ್ಗಳು ಚಂದ್ರನ ನೆಲದಿಂದ ಮೇಲೆ ಬರಲು ಸಾಧ್ಯ ಆಗ್ತಾ ಇರಲಿಲ್ಲ. ಕೊನೆಗೆ ಒಂದು ಪೆನ್ನ ಸಹಾಯದಿಂದ ಈ ಸ್ವಿಚ್ ಅನ್ನ ರೆಡಿ ಮಾಡ್ಕೊಂಡ್ರು. ಹೀಗೆ ಕ್ಷಣಕ್ಕೂ ಪ್ರಾಣ ಅಪಾಯದಿಂದ ಪಾರಾಗಿ ಅಲ್ಲಿಂದ ಹೊರಟರು. ಚಂದ್ರನ ಕಕ್ಷೆಯಲ್ಲಿದ್ದ ಕೊಲಂಬಿಯಾ ಈಗ ಈಗಲ್ಗೆ ಡಾಕ್ ಮಾಡಿ ಭೂಮಿಯ ಕಡೆಗೆ ಪ್ರಯಾಣ ಬೆಳೆಸಿದ್ರು. ಆದ್ರೆ ಚಂದ್ರನಿಂದ ಭೂಮಿಗೆ ಸೇಫ್ ಆಗಿ ಬರೋದು ಅಷ್ಟು ಸುಲಭವಾಗಿರಲಿಲ್ಲ. ಇನ್ನೇನು ಭೂಮಿಯ ವಾತಾವರಣ ತಲುಪುವುದೇ ಒಂದು ದೊಡ್ಡ ಚಾಲೆಂಜ್. ಯಾಕೆಂದ್ರೆ ಚಂದ್ರನಿಂದ ಹಿಂದಿರುಗುವಾಗ ಬಾಹ್ಯಾಕಾಶ ನೌಕೆಯು ಅತ್ಯಂತ ಹೆಚ್ಚಿನ ವೇಗದಲ್ಲಿ ಟ್ರಾವೆಲ್ ಮಾಡಿಕೊಂಡು ಭೂಮಿಯ ಕಡೆಗೆ ಬರುತ್ತೆ. ಈ ವೇಗದಲ್ಲಿ ಅದು ಭೂಮಿಯ ವಾತಾವರಣದ ಪದರಗಳ ಜೊತೆಗೆ ಡಿಕ್ಕಿ ಹೊಡೆದು ತೀವ್ರವಾದ ಘರ್ಷಣೆಯನ್ನು ಉಂಟು ಮಾಡುತ್ತೆ. ಇದರಿಂದ 2400 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಶಾಖ ಉಂಟಾಗುತ್ತೆ. ಈ ಶಾಖದಿಂದ ಬಾಹ್ಯಾಕಾಶ ನೌಕೆ ಸುಟ್ಟು ಹೋಗಬಹುದು ಮತ್ತು ಆಸ್ಟ್ರೋನಾಟ್ಗಳು ಸತ್ತು ಹೋಗಬಹುದಾಗಿತ್ತು. ನಾಸಾ ಈ ಸಮಸ್ಯೆಗೆ ಸ್ಪೆಷಲ್ ಟೆಕ್ನಾಲಜಿನ ಬಳಸಿಕೊಂಡಿತು. ಅಪೋಲೋ ಕ್ಯಾಪ್ಸಲ್ಗೆ ಅಬ್ಲೇಟಿವ್ ಮೆಟೀರಿಯಲ್ ನಿಂದ ಮಾಡಲಾದ ಒಂದು ಹೀಟ್ ಶೀಲ್ಡ್ ನ ಅಂಟಿಸಿದ್ರು. ರೀ ಎಂಟ್ರಿ ಸಮಯದಲ್ಲಿ ಈ ಹೀಟ್ ಶೀಲ್ಡ್ ನಿಧಾನಕ್ಕೆ ಕುಂದಿ ಬರುವ ಮೂಲಕ ಜನರೇಟೆಡ್ ಹೀಟ್ ಅನ್ನ ಶೋಷಿಸಿ ಸ್ಪೇಸ್ ಕ್ರಾಫ್ಟ್ ಒಳಗೆ ಹೋಗದಂತೆ ತಡಿತಾ ಇತ್ತು. ನಾಸಾ ರೀ ಎಂಟ್ರಿ ಸಮಯದಲ್ಲಿ ಸ್ಪೇಸ್ ಕ್ರಾಫ್ಟ್ ಭೂಮಿಗೆ ಸರಿಯಾದ ಆಂಗಲ್ ನಲ್ಲಿ ಪ್ರವೇಶ ಆಗ್ತಾ ಇರೋದನ್ನ ಕನ್ಫರ್ಮ್ ಮಾಡಿಕೊಂಡಿತು. ಯಾಕೆಂದ್ರೆ ತುಂಬಾ ತೀವ್ರ ಆಂಗಲ್ ಇದ್ರೆ ಸ್ಪೇಸ್ ಕ್ರಾಫ್ಟ್ ಅಟ್ಮಾಸ್ಫಿಯರ್ ನಲ್ಲಿ ಸುಟ್ಟು ಹೋಗುತ್ತೆ. ಮತ್ತೆ ತುಂಬಾ ಕಡಿಮೆ ಆಂಗಲ್ ಇದ್ರೆ ಅಟ್ಮಾಸ್ಫಿಯರ್ ಕಿಕ್ ಮಾಡಿದಂತೆ ಔಟ್ ಆಗಿ ಸ್ಪೇಸ್ ನಲ್ಲಿ ಕಳೆದು ಹೋಗ್ತಾ ಇತ್ತು. ಮತ್ತೆ ಈ ಅಪೋಲೋ ಕ್ಯಾಪ್ಸಲ್ಗೆ ಮಲ್ಟಿಪಲ್ ಪ್ಯಾರಾಶೂಟ್ ಗಳನ್ನ ಓಪನ್ ಆಗುವಂತೆ ಮಾಡಿದ್ರು. ಕೊನೆಗೆ ಕೊಲಂಬಿಯಾ ಭೂಮಿಯ ವಾತಾವರಣ ಪ್ರವೇಶ ಮಾಡಿತು. ಪ್ಯಾರಾಶೂಟ್ ಸಮಯಕ್ಕೆ ಸರಿಯಾಗಿ ತೆರೆಯಿತು.
ಪ್ರಶಾಂತ ಸಾಗರದಲ್ಲಿ ಇಳಿದ ತಕ್ಷಣ ಅಮೆರಿಕದ ನೌಕಾಪಡೆಯ ರೆಸ್ಕ್ಯೂ ತಂಡ ಸ್ಥಳಕ್ಕೆ ಧಾವಿಸಿ 3 ಆಸ್ಟ್ರೋನಾಟ್ಗಳನ್ನು ಸುರಕ್ಷಿತವಾಗಿ ಹೊರತಂದರು. ಆ ಕ್ಷಣ ಆ ಆಸ್ಟ್ರೋನಾಟ್ಗಳು ಎಷ್ಟೇ ಧೈರ್ಯವಂತರಿದ್ರೂ ಭೂಮಿಗೆ ತಲುಪಿದಾಗ ಖುಷಿ ಪಡೋದಕ್ಕಿಂತ ನಿಟ್ಟುಸಿರು ಬಿಟ್ಟಿರಬೇಕು. ಯಾಕೆಂದರೆ ಹೆಜ್ಜೆ ಹೆಜ್ಜೆಗೂ ಸಾವು ಬೆನ್ನ ಹಿಂದೆನೇ ಇತ್ತು. ಆದರೂ ಅವರು ಸಾವನ್ನು ಗೆದ್ದು ಇತಿಹಾಸ ರಚಿಸಿದ್ರು. ಲೂನಾರ್ ಮಾಡ್ಯೂಲ್ ಚಂದ್ರನ ಮೇಲೆ ಲ್ಯಾಂಡ್ ಆಗೋದಕ್ಕೆ 30 ಸೆಕೆಂಡ್ಗಳ ಸಮಯ ಮಾತ್ರ ಉಳಿದಿದೆ ಅಂತ ಹೇಳಿದ್ದೆ. ಹಾಗಾದ್ರೆ 21 ಗಂಟೆಗಳ ಕಾಲ ಚಂದ್ರನ ಮೇಲೆ ಇದ್ದು ಇಂಧನ ಇಲ್ಲದೇನೆ ಅವರು ಚಂದ್ರನ ನೆಲದಿಂದ ಮೇಲಕ್ಕೆ ಬಂದಿದ್ದು ಹೇಗೆ? ಈ ಪ್ರಶ್ನೆಗೆ ಉತ್ತರ ಕಂಡುಕೋಬೇಕು ಅಂದ್ರೆ ಮೊದಲು ನಾವು ಲೂನಾರ್ ಮಾಡ್ಯೂಲ್ನ ಡಿಸೈನ್ ಬಗ್ಗೆ ತಿಳ್ಕೋಬೇಕು. ಲೂನಾರ್ ಮಾಡ್ಯೂಲ್ ಅನ್ನ ನಾಸಾ 2 ವಿಭಿನ್ನ ಭಾಗಗಳಾಗಿ ಡಿಸೈನ್ ಮಾಡಿತು. ಒಂದು ಡಿಸೆಂಟ್ ಸ್ಟೇಜ್, ಇದು ಇಡೀ ಲೂನಾರ್ ಮಾಡ್ಯೂಲ್ ಅನ್ನ ಚಂದ್ರನ ಮೇಲೆ ಇಳಿಸಲು ಬಳಸುವ ಭಾಗವಾಗಿತ್ತು. ಇನ್ನೊಂದು ಅಸೆಂಟ್ ಸ್ಟೇಜ್, ಇದು ಚಂದ್ರನಿಂದ ಮೇಲಕ್ಕೆ ಬರಲು ಬಳಸುವ ರಾಕೆಟ್ ಇಂಜಿನ್ ಇರುವ ಭಾಗವಾಗಿತ್ತು. ಈ 2 ಭಾಗಗಳಿಗೂ ಪ್ರತ್ಯೇಕ ಫ್ಯೂಲ್ ಟ್ಯಾಂಕ್ ಮತ್ತು ಪ್ರತ್ಯೇಕ ಎಂಜಿನ್ ವ್ಯವಸ್ಥೆ ಇತ್ತು. ಚಂದ್ರನ ಮೇಲೆ ಇಳಿಯುವಾಗ ಅವರು ಡಿಸೆಂಟ್ ಸ್ಟೇಜ್ನ ಫ್ಯೂಲ್ ಬಳಸಿಕೊಂಡಿದ್ರು. ಮತ್ತೆ ಇಳಿಯುವ ವೇಳೆಗೆ ಕೇವಲ 20 ಸೆಕೆಂಡ್ಗಳ ಇಂಧನ ಮಾತ್ರ ಉಳಿದಿತ್ತು. ಅಷ್ಟರಲ್ಲಿ ಆರ್ಮ್ಸ್ಟ್ರಾಂಗ್ ಸೇಫ್ ಆಗಿ ಲ್ಯಾಂಡ್ ಮಾಡಿದ್ರು. ತಕ್ಷಣ ಡಿಸೆಂಟ್ ಸ್ಟೇಜ್ನ ಎಂಜಿನ್ ಆಫ್ ಮಾಡಲಾಯಿತು. ಆದರೆ ಅಸೆಂಟ್ ಇಂಜಿನ್ ಹಾಗೂ ಅದರ ಇಂಧನ ಹಾಗೆ ಇತ್ತು. ಚಂದ್ರನಿಂದ ಮೇಲಕ್ಕೆ ಬರುವಾಗ ಇದನ್ನ ಬಳಸಿಕೊಂಡಿದ್ರು. ಆದ್ರೆ ಗಮನಿಸಬೇಕಾಗಿರುವ ವಿಷಯ ಏನ್ ಗೊತ್ತಾ? 55 ವರ್ಷಗಳ ನಂತರವೂ ತುಂಬಾ ಜನ ಇದೆಲ್ಲ ಕಟ್ಟುಕತೆ ಅಂತ ನಂಬ್ತಾರೆ. ಮತ್ತೆ ಮನುಷ್ಯರು ಯಾರು ಚಂದ್ರನ ಮೇಲೆ ಹೆಜ್ಜೆ ಇಟ್ಟೇ ಇಲ್ಲ, ಇದೆಲ್ಲ ಸ್ಟುಡಿಯೋದಲ್ಲಿ ಫಿಲಂ ತರ ಶೂಟ್ ಮಾಡಿ ಜನರಿಗೆ ಫೂಲ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಹೇಳೋದಕ್ಕೆ ಹಲವು ಥಿಯರಿಗಳನ್ನ ಅವರು ಮುಂದೆ ಇಡ್ತಾರೆ. ಮನುಷ್ಯರು ಚಂದ್ರನ ಮೇಲೆ ಹೆಜ್ಜೆ ಇಟ್ಟಿದ್ದು ನಿಜವೇ ಆಗಿದ್ರೆ ಚಂದ್ರನ ಗುರುತ್ವಾಕರ್ಷಣೆ ತಪ್ಪಿಸಿಕೊಂಡು ಬರೋಕೆ ಚಂದ್ರನ ಮೇಲೆ ರಾಕೆಟ್ಗಳ ವ್ಯವಸ್ಥೆ ಯಾರು ಮಾಡಿದ್ರು? ಅಕಸ್ಮಾತ್ ಯಾರು ರಾಕೆಟ್ಗಳ ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ಏನು ಇಲ್ಲದೆ ಚಂದ್ರನ ಮೇಲಿಂದ ವಾಪಸ್ ಭೂಮಿಗೆ ಬಂದಿದ್ದಾದ್ರೂ ಹೇಗೆ? ತುಂಬಾ ಜನ ಈ ಪ್ರಶ್ನೆ ಕೇಳ್ತಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಈಗ ತಿಳಿದುಕೊಳ್ಳೋಣ. ಭೂಮಿಗೆ ಕಂಪೇರ್ ಮಾಡಿದ್ರೆ ಚಂದ್ರನ ಗ್ರಾವಿಟಿ ತುಂಬಾ ವೀಕು. ಕೇವಲ 1/6 ಭಾಗ ಮಾತ್ರ. ಅಂದ್ರೆ ಭೂಮಿಯಲ್ಲಿ 60 kg ತೂಕವಿರುವ ವ್ಯಕ್ತಿ ಚಂದ್ರನ ಮೇಲೆ ಕೇವಲ 10 kg ತೂಗ್ತಾನೆ. ಭೂಮಿಯ ಗ್ರಾವಿಟಿ ತುಂಬಾ ಜಾಸ್ತಿ. ಹಾಗಾಗಿ ಭೂಮಿಯ ಗ್ರಾವಿಟಿ ತಪ್ಪಿಸಿಕೊಳ್ಳೋದಕ್ಕೆ 11.2 km/s ನಷ್ಟು ವೇಗ ಬೇಕಾಗುತ್ತೆ. ಇದನ್ನ ಎಸ್ಕೇಪ್ ವೆಲಾಸಿಟಿ ಅಂತ ಕರೀತಾರೆ. ಇದೇ ಕಾರಣಕ್ಕೆ ಭೂಮಿಯ ಗ್ರಾವಿಟಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಭಾರಿ ಗಾತ್ರದ ರಾಕೆಟ್ಗಳು ಬೇಕಾಗ್ತವೆ. ಆದ್ರೆ ಚಂದ್ರನ ಗ್ರಾವಿಟಿ ತುಂಬಾ ವೀಕು. ಚಂದ್ರನ ಗ್ರಾವಿಟಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ 2.4 km/s ನಷ್ಟು ವೇಗ ಸಾಕು. ಇದಕ್ಕೆ ದೊಡ್ಡ ದೊಡ್ಡ ರಾಕೆಟ್ಗಳು ಬೇಕಾಗಿಲ್ಲ. ಇದಕ್ಕೆ ಒಂದು ಚಿಕ್ಕದಾದ ಶಕ್ತಿಶಾಲಿ ಎಂಜಿನ್ ಇದ್ರೆ ಸಾಕು. ಇದನ್ನೇ ಲೂನಾರ್ ಮಾಡ್ಯೂಲ್ನ ಅಸೆಂಟ್ ಇಂಜಿನ್ ನಲ್ಲಿ ಅದರ ರಾಕೆಟ್ ಇಂಜಿನ್ ಅನ್ನು ಚಂದ್ರನ ಗ್ರಾವಿಟಿ ವಿರುದ್ಧ ಕೆಲಸ ಮಾಡುವಂತೆ ನಾಸಾ ಡಿಸೈನ್ ಮಾಡಿತ್ತು. ಹಾಗಾಗಿ ಆರ್ಮ್ಸ್ಟ್ರಾಂಗ್ ಮತ್ತು ಆಲ್ಡ್ರಿನ್ ಅವರು ಚಂದ್ರನ ಮೇಲೆ ತಮ್ಮ ಕೆಲಸ ಮುಗಿಸಿದ ನಂತರ ಅಸೆಂಟ್ ಇಂಜಿನ್ ಆನ್ ಮಾಡಿ ಸುಲಭವಾಗಿ ಚಂದ್ರನ ನೆಲದಿಂದ ಮೇಲಕ್ಕೆ ಬರಲು ಸಾಧ್ಯ ಆಯಿತು. ಅಪೋಲೋ ಮಿಷನ್ ಕಾಲದಲ್ಲಿ ಬಳಸಿರುವ ಗೈಡೆನ್ಸ್ ಕಂಪ್ಯೂಟರ್ಗಳಿಗಿಂತ ಈಗ ನಮ್ಮ ಕೈಯಲ್ಲಿರುವ ಸ್ಮಾರ್ಟ್ ಫೋನ್ 1,00,000 ಪಟ್ಟು ಬೆಸ್ಟು. ಅಷ್ಟೊಂದು ಕಡಿಮೆ ಟೆಕ್ನಾಲಜಿ ಇರುವಾಗ ಚಂದ್ರನ ಮೇಲೆ ಹೋಗಿದ್ದವರು 55 ವರ್ಷಗಳಾದರೂ ಇವತ್ತು ಬಹಳಷ್ಟು ದೊಡ್ಡ ಟೆಕ್ನಾಲಜಿ ಇದ್ರೂ ಸಹ ಇವತ್ತಿಗೂ ಚಂದ್ರನ ಮೇಲೆ ಹೋಗೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಯಾಕೆಂದ್ರೆ ಆಗ ಅಮೆರಿಕ ಸೋವಿಯತ್ ಯೂನಿಯನ್ ಜೊತೆ ಸ್ಪೇಸ್ ರೇಸ್ ನಲ್ಲಿ ಓಡ್ತಾ ಇತ್ತು. ಆಗ ಅಮೆರಿಕಾಗೆ ಇದು ಆತ್ಮ ಗೌರವದ ವಿಷಯವಾಗಿತ್ತು. ಹಾಗಾಗಿ ಅಪೋಲೋ ಪ್ರಾಜೆಕ್ಟ್ ಒಂದು ನ್ಯಾಷನಲ್ ಲೆವೆಲ್ ಮಿಷನ್ ಆಗಿತ್ತು. ಆದ್ರೆ ಈ ರೇಸ್ ನಲ್ಲಿ ಸೋವಿಯತ್ ಯೂನಿಯನ್ ತುಂಬಾ ಹಿಂದೆ ಉಳಿಯಿತು. ಹೀಗಿರುವಾಗ ಒಬ್ಬಂಟಿ ರೇಸ್ ನಲ್ಲಿ ಎಷ್ಟು ದೂರ ಓಡಕ್ ಸಾಧ್ಯ? ಇದರ ಜೊತೆಗೆ ಇದಕ್ಕೆ ಬಿಲಿಯನ್ ಗಟ್ಟಲೆ ಡಾಲರ್ಸ್ನ ಖರ್ಚು ಮಾಡಲಾಗಿತ್ತು. ಈ ಮಿಷನ್ ತುಂಬಾ ದುಬಾರಿಯಾಗಿತ್ತು. ಜೊತೆಗೆ ಅಮೆರಿಕ ವಿಯೆಟ್ನಾಂ ಯುದ್ಧದಲ್ಲಿ ಸಿಲುಕಿಕೊಂಡಿತು. ಅಮೆರಿಕದಲ್ಲಿ ತುಂಬಾ ಜನ ಈ ಮಿಷನ್ಗೆ ವಿರೋಧ ಮಾಡ್ತಾ ಇದ್ರು. ಹೀಗೆ ಹಲವು ಕಾರಣಗಳಿಗಾಗಿ ಈ ಅಪೋಲೋ ಮಿಷನ್ ನ ನಿಲ್ಲಿಸಲಾಯಿತು ವಿನಃ ಟೆಕ್ನಾಲಜಿ ಕಾರಣಕ್ಕಾಗಿ ಅಲ್ಲ. ಆದ್ರೆ ಈಗ ಮತ್ತೆ ನಾಸಾ ಆರ್ಟಿಮಿಸ್ ಪ್ರೋಗ್ರಾಮ್ ಮಾಡ್ತಾ ಇದೆ. ಈ ಸಲ ಮೊದಲ ಬಾರಿ ಮಹಿಳಾ ಆಸ್ಟ್ರೋನಾಟ್ ಬಣ್ಣದ ವ್ಯಕ್ತಿ ಚಂದ್ರನ ಮೇಲೆ ಹೋಗೋರಿದ್ದಾರೆ. ಚಂದ್ರನ ಸೌತ್ ಪೋಲ್ ಭಾಗವನ್ನ ಅಧ್ಯಯನ ಮಾಡೋದು, ಫ್ಯೂಚರ್ ಆಸ್ಟ್ರೋನಾಟ್ಗಳಿಗೆ ನೀರು ಅಂದ್ರೆ ಐಸ್ ಅನ್ನ ಹುಡುಕೋದು, ಚಂದ್ರನ ಮೇಲೆ ಶಾಶ್ವತ ಸ್ಪೇಸ್ ಸ್ಟೇಷನ್ ಸಿದ್ಧಪಡಿಸೋದು ಮತ್ತೆ ಅದನ್ನ ಮಾಸ್ ಮಿಷನ್ಗೆ ಲಾಂಚ್ ಪ್ಯಾಡ್ ಆಗಿ ಬಳಸುವ ಉದ್ದೇಶ ಇಟ್ಕೊಂಡಿದೆ. ಒಟ್ನಲ್ಲಿ 1972 ನಂತರ ಮತ್ತೆ ಮನುಷ್ಯರು ಚಂದ್ರನ ಮೇಲೆ ಹೋಗೋದು ಖಚಿತ. 2030 ಒಳಗೆ ಚಂದ್ರನ ಮೇಲೆ ಮನುಷ್ಯರು ಹೋಗೋದು ನಾವು ನೋಡ್ತೀವಿ ಅಂತ ಆಯ್ತು. ಹಾಗಾದ್ರೆ ಈ ಅಪೋಲೋ ಮಿಷನ್ ಇಂದ ಜಗತ್ತಿಗೆ ಆದ ಲಾಭಗಳೇನು? ಯಾವ ಕ್ಷೇತ್ರಗಳಲ್ಲಿ ಏನೇನು ಬೆನಿಫಿಟ್ ಆಯಿತು? ಅಪೋಲೋ ಮಿಷನ್ ನ ಸಮಯದಲ್ಲಿ ಕೆಲವು ಹೊಸ ತಂತ್ರಜ್ಞಾನಗಳು ಬೆಳೆದವು. ಅವತ್ತು ಅವರು ಅಭಿವೃದ್ಧಿಪಡಿಸಿದ್ದ ಲೈಟ್ ವೇಟ್ ಮತ್ತು ಸ್ಟ್ರಾಂಗ್ ಮೆಟೀರಿಯಲ್ಗಳು ಇವತ್ತಿನ ವೆದರ್ ಸ್ಯಾಟಲೈಟ್ಗಳಲ್ಲಿ, ವಿಮಾನಗಳಲ್ಲಿ ಮತ್ತೆ ನಮ್ಮ ಮೊಬೈಲ್ ಕಾರ್ಗಳಲ್ಲಿ ಬಳಕೆ ಆಗ್ತಾ ಇದೆ. ಇಂಟಿಗ್ರೇಟೆಡ್ ಸರ್ಕಿಟ್ಗಳ ಬೆಲೆ ತುಂಬಾ ಕಡಿಮೆಯಾದವು. ಇದರಿಂದ ಇವತ್ತಿನ ಕಂಪ್ಯೂಟರ್, ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಕ್ರಾಂತಿಗೆ ದಾರಿದೀಪವಾದವು.
ಅಷ್ಟೇ ಅಲ್ಲ, ಆಸ್ಟ್ರೋನಾಟ್ಗಳ ಆರೋಗ್ಯ ಕಾಪಾಡಿಕೊಳ್ಳೋಕೆ ಅವರು ಕಂಡು ಹಿಡಿದಿರುವ ಕೆಲವು ಸಾಧನಗಳು ಈಗ ಮೆಡಿಕಲ್ ಫೀಲ್ಡ್ ನಲ್ಲಿ ಯೂಸ್ ಆಗ್ತಾ ಇದ್ದಾವೆ. ನಾನ್ ಇನ್ವೆಸಿವ್ ಮಾನಿಟರಿಂಗ್ ಸಿಸ್ಟಮ್, ಹಾರ್ಟ್ ರೇಟ್, ಆಕ್ಸಿಜನ್ ಮೆಜರ್ಮೆಂಟ್ ಮತ್ತೆ ದೂರದಲ್ಲಿರುವ ಡಾಕ್ಟರ್ ತಕ್ಷಣ ಚಿಕಿತ್ಸೆ ನೀಡೋದಕ್ಕೆ ಸಾಧ್ಯ ಆಗುವ ಟೆಲಿಮೆಡಿಸಿನ್ ಮತ್ತೆ ಬಾಹ್ಯಾಕಾಶದಲ್ಲಿ ಬಳಕೆ ಆಗ್ತಾ ಇದ್ದ ಸ್ಟೇರಲ್ ಟೆಕ್ನಿಕ್ ಆಸ್ಪತ್ರೆಗಳಲ್ಲಿ ಬಳಕೆ ಆಗ್ತಾ ಇರೋದು ಸಾಮಾನ್ಯ. ಅಪೋಲೋ ಸಮಯದಲ್ಲಿ ಡೇಟಾ ಹೇಗೆ ಸರಿಯಾಗಿಡೋದು, ಚಂದ್ರನ ಮತ್ತು ಭೂಮಿಯ ಮಧ್ಯೆ ಹೇಗೆ ಕಮ್ಯುನಿಕೇಟ್ ಮಾಡೋದು ಎಂಬ ಐಡಿಯಾದಿಂದ ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್ ಬೆಳೆಯಿತು. ಇದರಿಂದ ಇಂದಿನ ಕಂಪ್ಯೂಟರ್, ಇಂಟರ್ನೆಟ್ ಬೆಳವಣಿಗೆ ಆಯಿತು. ಸ್ಯಾಟಲೈಟ್ ಕಮ್ಯುನಿಕೇಶನ್ ಇವತ್ತು ನಮ್ಮ ಟಿವಿ, ನ್ಯಾವಿಗೇಷನ್ ಮತ್ತು ಮೊಬೈಲ್ಗೆ ಮೂಲ ಕಾರಣ ಆಯಿತು. ಡೇಟಾ ಕೂಗಿಸಿ ಕಳಿಸುವ ಡಾಟಾ ಕಂಪ್ರೆಷನ್, ತಪ್ಪು ಸರಿಪಡಿಸುವ ಎರರ್ ಕರೆಕ್ಷನ್ ಎಲ್ಲವೂ ಆ ಸಮಯದಲ್ಲಿ ಹುಟ್ಟಿದ ಐಡಿಯಾಗಳೇ. ಈ ಮಿಷನ್ ನಲ್ಲಿ ಡೆವಲಪ್ ಮಾಡಿದ ತಂತ್ರಜ್ಞಾನಗಳನ್ನು ಆಧರಿಸಿ ನೂರಾರು ಕಂಪನಿಗಳು ಮತ್ತು ಸ್ಟಾರ್ಟ್ಅಪ್ಗಳು ಹುಟ್ಕೊಂಡವು. ನಾವು ಡೈಲಿ ಯೂಸ್ ಮಾಡುವ ಕೆಲವೊಂದು ಆವಿಷ್ಕಾರಗಳು ಚಂದ್ರಯಾನದ ಕಾರಣದಿಂದ ಹುಟ್ಕೊಂಡಿದ್ವು. ವೈರ್ಲೆಸ್ ಹೆಡ್ಸೆಟ್ಸ್, ವಾಟರ್ ಪ್ಯೂರಿಫಿಕೇಶನ್ ಸಿಸ್ಟಮ್, ಹೀಗೆ ಈ ಚಂದ್ರಯಾನದ ಕಾರಣದಿಂದ ಹಲವು ಉಪಯೋಗಗಳಾದವು. ಈ ಮಿಷನ್ ಮಾನವೀಯತೆಯ ಕನಸುಗಳಿಗೆ, ತಂತ್ರಜ್ಞಾನದ ವಿಕಾಸಕ್ಕೆ ಮತ್ತೆ ವಿಜ್ಞಾನಿಗಳ ಮತ್ತು ಇಂಜಿನಿಯರ್ಗಳ ಶ್ರಮಕ್ಕೆ ಹಿಡಿದ ಕನ್ನಡಿಯಾಗಿತ್ತು. ಹೀಗೆ ಅಪೋಲೋ 11 ಮಿಷನ್ ಒಂದು ಅದ್ಭುತ ಸಾಧನೆ ಅಂತ ಹೇಳಬಹುದು. ಇದು ಅಪೋಲೋ 11 ಮಿಷನ್ ಬಗ್ಗೆ ಸಮಗ್ರವಾಗಿ ಮತ್ತು ಸರಳವಾಗಿ ತಿಳಿಸಿಕೊಡುವ ಪ್ರಯತ್ನವಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದುಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.